ಇವತ್ತಿನ ವಿಡಿಯೋದಲ್ಲಿ ಟಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಿನ್ ಟಕ್ಸ್. ಸ್ಟಾರ್ಟಿಂಗ್ ಮತ್ತು ಕೊನೆಯಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಹಾಫ್ ಇಂಚ್ಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಹತ್ತಿರದಲ್ಲಿ ಸ್ಟಿಚ್ ಮಾಡಬೇಕು. ಹಾಗೆ ಉಳಿದಿದ್ದೆಲ್ಲ ಮಾರ್ಕ್ಗೂ ಸ್ಟಿಚ್ ಮಾಡ್ಕೊಳ್ಳಿ. ಎರಡನೇದು ರಿಲೀಸ್ ಟಕ್ಸ್. ಇಲ್ಲಿ ನಾವು 1 ಇಂಚ್ಗೆ ಮಾರ್ಕ್ ಹಾಕೋಬೇಕು. ಸ್ಟಾರ್ಟಿಂಗಿಂದ ಕೊನೆವರೆಗೂ 1 ಇಂಚ್ಗೆ ನೀವು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ನಾವು ಸ್ಟಿಚ್ ಮಾಡುವಾಗ 1 ಫೂಟ್ ಡಿಸ್ಟೆನ್ಸ್ನ ಬಿಡಬೇಕು. 1 ಫೂಟ್ ಅಂದರೆ ಇಲ್ಲಿ ನೋಡಿ, ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಗೆ 1 ಫೂಟಲ್ಲಿ ಸ್ಟಿಚ್ನ ಮಾಡಬೇಕು. ಪಿನ್ ಟಕ್ಸ್ ಮತ್ತು ರಿಲೀಸ್ ಟಕ್ಸಲ್ಲಿ ಏನು ವ್ಯತ್ಯಾಸ ಇದೆ ಅಂತಂದರೆ, ಪಿನ್ ಟಕ್ಸಲ್ಲಿ ನಾವು ಹತ್ತಿರ ಸ್ಟಿಚ್ ಮಾಡ್ತೀವಿ, ಆದರೆ ರಿಲೀಸ್ ಟಕ್ಸಲ್ಲಿ 1 ಫೂಟ್ ಡಿಸ್ಟೆನ್ಸ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ತೀವಿ. ಮೂರನೇದು ಸ್ಕ್ವೇರ್ ಟಕ್ಸ್. ಇಲ್ಲಿ
ಇಲ್ಲಿ ನಾವು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಎರಡೂ ಕಡೆಗೂ 1 ಇಂಚ್ಗೆ ನಾವು ಮಾರ್ಕ್ ಹಾಕೋಬೇಕಾಗತ್ತೆ. ನಾಲ್ಕನೇದು ಬ್ಲೈಂಡ್ ಟಕ್ಸ್. ಸ್ಟಾರ್ಟಿಂಗ್ ಮತ್ತು ಎಂಡು 1 ಇಂಚ್ ತಗೊಳ್ಳಿ, ಹಾಗೆ ಮಧ್ಯದಲ್ಲಿ 1/2 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ನಾವು ಸ್ಟಿಚ್ ಮಾಡುವಾಗ 1 ಫುಟ್ ಡಿಸ್ಟೆನ್ಸ್ನ ಬಿಡಬೇಕು. ಬ್ಲೈಂಡ್ ಟಕ್ಸು ನೋಡಲಿಕ್ಕೆ ತುಂಬ ಹತ್ತಿರ ಓವರ್ಲ್ಯಾಪ್ ಆದ ಹಾಗೆ ಕಾಣಿಸುತ್ತೆ. ಐದನೇದು ಕಾರ್ಡೆಡ್ ಟಕ್ಸ್. ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ.
ಮಾಡೋ ಟಕ್ಸಲ್ಲಿ ಥ್ರೆಡ್ನ ಹಾಕಿಬಿಟ್ಟು ನಾವು ಸ್ಟಿಚ್ ಮಾಡ್ತೀವಿ. ಆರನೇದು ಸ್ಪೇಸ್ ಟಕ್ಸ್. ಒನ್ ಇಂಚ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟ್ಗೆ ಏನು ಮಾಡಬೇಡಿ, ಸೆಕೆಂಡಲ್ಲಿ 1 ಇಂಚನ್ನ ಡಿವೈಡ್ ಮಾಡಿ, ಥರ್ಡ್ಗೆ ಏನು ಮಾಡಬೇಡಿ, ಫೋರ್ತ್ನ ಮತ್ತೆ 1 ಇಂಚನ್ನ ಡಿವೈಡ್ ಮಾಡಿ ಅಂದರೆ ಹಾಫ್ ಮಾಡ್ಕೊಳ್ಳಿ, ಫಿಫ್ತ್ಗೆ ಮಾಡಬೇಡಿ, ಸಿಕ್ಸ್ತ್ಗೆ ಮಾಡಿ. ಅಲ್ಟರ್ನೇಟಾಗಿ ಒಂದು ಬಿಟ್ಟನ್ನು ನೀವು ಮಾರ್ಕ್ ಮಾಡಿ. ಅಲ್ಟರ್ನೇಟಾಗಿ ಹಾಫ್ ಹಾಕಿದ್ವಲ್ಲ, ಆ ಹಾಫ್ನ ಇವಾಗ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. 1 ಫುಟ್ ಡಿಸ್ಟೆನ್ಸಲ್ಲಿ ನೀವು ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಫಸ್ಟ್ ಹಾಫ್ ಮಾರ್ಕ್ ಮಾಡಿದ್ನಲ್ಲ, ಅಂದರೆ 1ನ್ನು ಡಿವೈಡ್ ಮಾಡಿದ್ನಲ್ಲ, ಆ ಹಾಫ್ನ ಫೋಲ್ಡ್ ಮಾಡ್ತಾ ಇದ್ದೀನಿ, ಆಮೇಲೆ ಸ್ಟಿಚ್ ಮಾಡ್ತೀನಿ. ಇವಾಗ ನೋಡಿ, ಮತ್ತೆ ಆ 1 ಇಂಚ್ ಗ್ಯಾಪ್ನ ಬಿಡಬೇಕು. ಆ ಹಾಫ್ ಇರುತ್ತಲ್ಲ, ಆ ಹಾಫ್ನ ಫೋಲ್ಡ್ ಮಾಡಿ ಆ ಹಾಫ್ಗೆ 1 ಫುಟ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಬೇಕು. ಇದನ್ನ ನಾವು ಸ್ಪೇಸ್ ಟಕ್ಸ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು 5 ಥರದ ಟಕ್ಸ್ನ ಕಲ್ತಿದ್ದೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಉಳಿದಿರುವಂಥ ಟಕ್ಸ್ನ ಕಲಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.